ಇಡೀ ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಅತ್ಯುತ್ತಮ ಬಜೆಟ್ ಇದು. ಮೊದಲನೇದಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿರುವಂಥದ್ದು ಮತ್ತು ಯುವಜನತೆಯನ್ನು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಕಡಿಮೆ ಇದೆ ಆ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು 100 ಜಿಲ್ಲೆಗಳಿಗೆ ಧನಧಾನ್ಯ ಯೋಜನೆಯನ್ನು ಜಾರಿಗೆ ತರುವಂಥದ್ದು. ಅದರ ಜೊತೆಗೆ ಇವತ್ತು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು ಹೆಚ್ಚು ಮಾಡಿರುವಂಥದ್ದು. 7 ಲಕ್ಷದಿಂದ 12 ಲಕ್ಷಗೆ ಒಮ್ಮೆಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು PM ಸ್ವನಿಧಿ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಸೆಕೆಂಡರಿ ಸ್ಕೂಲ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನು ಕಟ್ಟಿಕೊಡುವಂಥದ್ದಿರಬಹುದು. ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂಥ ನಿರ್ಣಯ ಇರಬಹುದು ಮತ್ತು 50 ಲಕ್ಷ SC/ST ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮಂಜೂರು ಮಾಡಿರುವಂಥದ್ದಿರಬಹುದು. ಒಟ್ಟಿನಲ್ಲಿ ಇದು ಮತ್ತು LED ಟಿವಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಎಲೆಕ್ಟ್ರಿಕ್ ವಾಹನಗಳಿರ್ಬೋದು, ಚರ್ಮ ಉತ್ಪಾದನೆಗಳಿರ್ಬೋದು ಮತ್ತು ಸ್ವದೇಶಿ ಬಟ್ಟೆಗಳಿರ್ಬೋದು, ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ 2047 ಏನು ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸ್ತೀವಿ ಆ ಹಿನ್ನೆಲೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡತಕ್ಕಂಥ ಬಡತನ ರಹಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನು ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ.